ನಾನು ಹಾಯ್ ಫ್ರೆಂಡ್ಸ್, ಏನು ಗೊತ್ತಾ, ನಾನು ಫಂಕ್ಷನ್ಗೆ ಹೊಂಟಿದ್ದೀನಿ. ನಾನು ಕೂಡ ಫಂಕ್ಷನ್ ಅಂತಂದ್ರೆ ನಮ್ಮ ಅದಕ್ಕೆ ಸೊಸೆಗೆ ಪ್ರೆಗ್ನೆಂಟ್ ಅಲ್ವಾ, ಮಾಡಿ ಹೋಗ್ತಿದೀವಿ. ಹೇಳೋದಕ್ಕೆ ನನ್ ಕೆಲ್ಸನೂ ಬಿಟ್ಬಿಟ್ಟು ಸೀರೆ ಉಡ್ಸು ಅಂತ ಬಂದ್ರೆ ನನ್ ಏನ್ ಸೀರೆ ಚೆನ್ನಾಗಿ ಉಡಿಸ್ತಾಳ, ಅದಕ್ಕೆ ಉಡ್ಸು ಬಾ ಅಂದ್ರೆ ನೋಡಿ ಫ್ರೆಂಡ್ಸ್, ನಂಗೆ ಸೀರೆ ಉಡ್ಕೊಳಕ್ ಬರ್ಕಲ್ಲ. ಸೀರೆ ಮದ್ವಿಗೆ ಹೋಯ್ತವ್ರೆ, ನನ್ ಪ್ರಾಣ ತಿಂತಾರೆ. ಬಾ ನೀನು ಇಬ್ರು ಹೋಗೋಣ. 7 ಗಂಟೆಗೆ ನಮ್ಮ ಅದಕ್ಕೆ ಬಾ ಅಂತ ಹೇಳಿರೋದು. 7:15 ಐತೆ, ಇನ್ನು ಹೊಂಡಕ ಇಲ್ಲ. ನಮ್ಮ ಮನೆ ಕೆಲ್ಸ ಐತೆ. ಹಿಂಗೆ 7 ಹೊತ್ತಿಗೆ ಹಿಂಗ್ ಬಂದ್ಬಿಟ್ರೆ ನನ್ ಪ್ರಾಣ ತಿನ್ನಕ್ಕೆ ನಾನು ಹೋಗ್ಬಾರ್ದ? ಹೋಗಿವಂತ ಉಡ್ಸು ಗೋಳಿಗೆ, ಅದೇ ನಂಗೆ ಆಡ್ತಿ. ಸೀರೆ ಉಡ್ಸೋದಲ್ಲ ಅಂತ ನನ್ ಪಿನ್ನು ನಾನೇ ಕೊಡ್ಬೇಕು. ನಮ್ ಗೌಡ್ರಿಗೆ ಹೇಳು ಸುಮ್ನೆ ಒಂಡಂಟಿ ಹೇಳ್ದಲ್ಲ ಒಂಡ ಅನ್ನ ಸಂಜೆ. ಫ್ರೆಂಡ್ಸ್ ಏನ್ ಗೊತ್ತಾ, ಸ್ಯಾರಿ ಈಗ ನಮ್ ಗೌಡ್ರು ಕಳಿಸಿದ್ರೆ ನಾನು ಹಾಕುವ ಹೇಳಿ ನೀವೇ. ಏನ್ ಗೊತ್ತಾ, ಇಷ್ಟಗ್ಲ ತಗೋಬಾರ್ದು. ಫಸ್ಟ್ ಎಲ್ಲ ಮಾಡೋರು ಹಿಂಗೆ ಅದಾಗಬಾರ್ದು. ಎಷ್ಟು ಗೊತ್ತಾ, ನಾನು ಹಂಗ ಮಾಡ್ತದ್ದು. ಇಷ್ಟು ನಾನು ಇನ್ನೂ ಚಿಕ್ಕ ಮಾಡ್ಕೊತೀನಿ. ಇಷ್ಟು ಬೇಡ ಬೇಡ ಅಂಟಿ, ಸಣ್ಣಕ್ಕೆ ಮಾಡಲ? ಬೇಡ ಬೇಡ. ಕತ್ಲೆ ಇದೆ ಅವ್ರಿಗೆ. ನನಗೆ ತಿಂದ್ಬಿಟ್ರೆ ರೊಟ್ಟಿ ಹಾಕೋಣ ಅಂತದೆ. ಹೋಗೋತಿಗೆ ಒಂದ್ 2 ರೊಟ್ಟಿ ತಿನ್ಕೊಂಡು ಹೋಗೋಣ ಅಂತ. 2 ಎಣ್ಣೆಯ ನೆನ ರೊಟ್ಟಿ ತಿಂದಲ್ವಾ, ಹಂಗೆ ನಮ್ಮ 7 ಗಂಟೆಗೆ ಅಂತ. ಆಮೇಲೆ ಏನ್ ಗೊತ್ತಾ, ಇದು ಸ್ವಲ್ಪ ದೊಡ್ಡದಾಗಿರ್ಬೇಕು, ಒಳಗಡೆದೆಲ್ಲ ಕಾಣಿಸಲ್ಲ, ಕವರ್ ಆಗುತ್ತೆ ಸೆರೆ ಉಟ್ಟಾಗ. ಏನಾದರೂ ಇದೇ ಥರ ಬರ್ಬೇಕಿದು. ಸ್ಟ್ರೈಟ್ ಬರಬಾರ್ದು, ಹಿಂಗೆ ಉಲ್ಟಾ ಬರಬೇಕು. ಈ ಕಡೆ ಲಾಸ್ಟ್ನೇದು ಸ್ಟ್ರೈಟ್ ಬಂದ್ರೆ ಏನಾಗುತ್ತೆ ಅಂತಂದರೆ ಇಲ್ಲಿ ಚೆನ್ನಾಗಿ ಬರಲ್ಲ, ಸ್ಟ್ರೈಟು ಬರಲ್ಲ ಅದು. ಏನಾದರೂ ಬರಲಿಲ್ಲ, ದೊಡ್ಡ ಬರುತ್ತೆ ಏನಾದರೂ ಅಂತ ಅಂದಾಗ ಇಲ್ಲೊಂದು ಸ್ವಲ್ಪ ಚಿಕ್ಕದು ದೊಡ್ಡದು ಮಾಡಿಕೊಂಡು ಇದನ್ನು ಚಿಕ್ಕದಾಗಿ ಮಾಡಬೇಕಿಷ್ಟು. ಒಟ್ಟು ಇದು ಒಂದು ಸ್ವಲ್ಪ ದೊಡ್ಡದಾಗಿರಬೇಕು, ಇದಕ್ಕಿಂತ ಇವೆಲ್ಲ ಚಿಕ್ಕದಾಗಿ ಬರಬೇಕು. ಏನಾದರೂ ಅದು ಒಂದೊಂದು ಸ್ಯಾರಿಲಿ ಹೆಂಗೆ ಗೊತ್ತಾ, ತುಂಡ ಇದ್ದಾಗ ಇದು ಸೀದಾ ಬಂದ್ಬಿಡುತ್ತೆ. ಇಲ್ಲಿ ಸ್ವಲ್ಪ ಚಿಕ್ಕದು ಮಾಡಿಕೊಂಡು ಮ್ಯಾನೇಜ್ ಮಾಡ್ಕೋಬೇಕು. ಈ ಥರ ಪಿನ್ ಹಾಕ್ಕೊಂಡು ಒಬ್ಬರು ಎಲ್ಪ್ ತೊಗೋಬೇಕು. ಹೆಲ್ಪ್ ಇಲ್ಲ ಅಂತಂದಾಗ ಕಷ್ಟ ಆಗುತ್ತೆ. ಪಿನ್ ಹಾಕ್ಬಿಟ್ಟು ಸ್ವಲ್ಪ ಐರನ್ ಮಾಡಬೇಕಾಯ್ತು. ನೋಡಿ ಮಾಡ್ತೀವಿ. ಕಾಣ್ತಿದ್ದಿಲ್ಲ ಹಿಂದೆ ಐರನ್ ಮಾಡಿದ್ರೆ ಚೆನ್ನಾಗಿರೋದು. ಟೈಮೇ ಇಲ್ಲ. ನೋಡಿ ಕೂರೋದು. ಹಿಂದೆ ತಿರುಗಿ ತಿರಿಕೊಂಡ್ರೆ ಸರಿ ಹಿಂದಕ್ಕೆ. ಹಂಗೆ ಅರ್ಜೆಂಟಲ್ಲಿ ಉಡ್ಸಿದೀನಿ. ಚೆನ್ನಾಗಿದ್ಯಾ? ಬನ್ನಿ. ಒಯ್ಬಿಡಿ, ಫಸ್ಟು ಹೋಗ್ಬಿಡಿ, ಒಯ್ಬಿಡಿ ಫಸ್ಟ್. ಬಚ್ಚಿನ ಕಡೆ ಹೋಗವ. ಏನ್ರಿ ಏನ್ ದುಡ್ಡು ಬಿಡಕಣವ ನೀನ್ ಅತ್ತಿಗೆ. ನಿಮ್ಮ ಅವ್ವ ನೋಡಿ ದೇವ್ರ ಅಂತ ನೀನ್ ನೋಡಿದ್ರೆ ನಾಯಿ ಅಂತ ಅಳತಿಗೆ. ನಮ್ಮ ಅವ್ವ ದೇವ್ರ ಅಂತ ಹೇಳ. ಪಾಪ ಟೈಮ್ ಆಯ್ತು, ಬೇಕೆ ಬರೋಲ್ಲ. ಹೊರಡ್ತಾ ಇದ್ದೀವಿ ರೆಡಿಯಾಗಿ. ನಮ್ಮ ಅವ್ವನ್ನ ಇವತ್ತು ನಮ್ಮ ಯಜಮಾನ್ರ ಹೊಗಳಿತಿದ್ದಾರೆ. ದೇವ್ರಂತೇಳು ನಿಮ್ಮ ಅವ್ವ, ನೀನು ದೇವ್ನಂತೇಳು. ದೇವ್ರಕ್ಕಿಂತ ಕಡೆಗಂತ ಬಂತು. ನಂಗೆ ಪಲಾವ್. ಅದು ಇಲ್ಲಿ ತಡ್ರಿ, ಆ ದೋಸೆ ಐತಲ್ಲ ಪಕೋಡನಾ ಚಲ್ತಿ ಕಣ.
ಇವಾಗ ನಮ್ಮ ಅತ್ತಿಗೆ ಊರಿಗೆ ಬಂದಿದ್ದೀವಿ. ನಾವೆಲ್ಲರೂ ಇವತ್ತು ನಮ್ಮ ದೊಡ್ಡ ಅತ್ತಿಗೆ ಇದ್ದಾರಲ್ವ ಅವ್ರ ಸೊಸೆಗೆ ಮಾಡಿಕೋಕೆ ಹೋಗ್ತಾ ಇದ್ದೀವಿ. ಮಾಡಿಕೋ ಶಾಸ್ತ್ರ ಅಂತ ಅಂದ್ಬಿಟ್ಟು ನಮ್ಮ ಕಡೆ ಮಾಡ್ತಾರೆ ಪ್ರೆಗ್ನೆಂಟರ್ಗೆ. ಹಾಗಾಗಿ ನಮ್ಮ ಬಾವರು, ನಾವು, ನಮ್ಮ ಇಬ್ಬರು ಅತ್ತಿಗೆಯರು 4 ಫ್ಯಾಮಿಲಿ ಹೋಗ್ತಾ ಇದ್ದೀವಿ ಮಾಡಿಕೋದಕ್ಕೆ. ಚಂದ್ರಾಯಪಟ್ಟಣದಲ್ಲಿ ಅವರ ಅಮ್ಮನ ಮನೇಲಿ ಇರೋದು ಅವರು ಸೊಸೆ. ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೀನಿ ಸೀಮಂತ ವ್ಲಾಗಲ್ಲಿ. ಅದಕ್ಕೆ ಮಗಳದೊಂದಾಯಿತು ಮತ್ತು ಅದಕ್ಕೆ ಸೊಸೆದೊಂದಾಯಿತು. ಅದಕ್ಕೆ ಸೊಸೆಗೆ ಇವಾಗ ಮಾಡಿಕೋಕೆ ಹೋಗ್ತಾ ಇರೋದು. ಸೊ ಇವಾಗ ಇಲ್ಲಿ ಬಂದು ಇವಾಗ ಏನೂ ರೆಡಿ ಮಾಡ್ಕೊಂಡಿಲ್ಲ, ಎಲ್ಲ ಇಲ್ಲಿಂದಲೇ ರೆಡಿ ಮಾಡಿಕೊಂಡು ಮಟನ್ ಸಾಂಬಾರಿಗೆ, ಚಿಕನ್ ಫ್ರೈಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡು ಅಡುಗೆಗೆ ಇಲ್ಲಿಂದಲೇ ಹೋಗ್ಬಿಟ್ಟು ಅಲ್ಲಿ ಮಾಡೋದಷ್ಟೇ. ಬಂದಿದ ತಕ್ಷಣ ತಿಂಡಿ ತಿನ್ನಿ ಅಂತಂದ್ರು. ನಾವು ಹೋಟೆಲಲ್ಲಿ ತಿಂದ್ಕೊಂಡು ಬಂದ್ವಿ ತಿಂಡಿಯ. ಹಾಗಾಗಿ ಇವಾಗ ಅವನಿಗೆ ನಮ್ಮ ಅತ್ತಿಗೆ ಮಗನಿಗೆ ದೋಸೆ ಎಲ್ಲ ಹಾಕ್ಕೊಟ್ಬಿಟ್ಟು ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಇವರು ನಮ್ಮ 2ನೇ ಅತ್ತಿಗೆ, ಇವಾಗ ಬಂದಿರೋದು 3ನೇ ಅತ್ತಿಗೆ ಮನೆಗೆ. ಇವರು ನಾವೆಲ್ಲ ಒಟ್ಟಿಗೆ ಹೋಗಿ ಇವಾಗ ಮಾಡಿಟ್ಬಿಟ್ಟು ಬರ್ತೀವಿ. ಏನ್ ಹೇಳಿದ್ದು? ಬೇಕ ಬತ್ತೀರಾ? ಆಟ ಬಂದೈತಾ? ಲಗೇಜ್ ಎಲ್ಲ ನಲ್ಗೆ ಮುಂದೆ ಕೊಡೋರ್ ಸಿತ್ತು. ನೋಡ್ರಿ
ಗೇಮ್ ಮಾಡ್ಕೊಬಿಟ್ರೆ ಅಷ್ಟೇ ಕತೆ. ಒಂದ್ ಜೊತೆ ಒಳಗಡೆ ಮುದ್ದೆ ತಿಂದಾಗಿತ್ತಂತ ಅವ್ರಿಗೆ ರೈಸ್ ಗೀಸ್ ಇಡಿ. ನೀರ್ ಕರೆಕ್ಟಾಗಿ ಲೋಟದಲ್ಲಿ ಅಳತೆ ಮಾಡಿ ಹಾಕಿರೋದು, ಮಸಾಲೆ ಜಾಸ್ತಿ ಆಗೈತೆ ಅಷ್ಟು. ಗುಂಡಿಕಾಯಿ ಇನ್ನೊಂದೆರಡು ಹಾಕ್ಸ್ಕೊ. ಸಾಕು, ಇಲ್ಲ ಒಂದು ಸಾಕು ಸಾಕು ಸಾಕು. ಅದೇ ಸ್ವಲ್ಪ ಸಪ್ರೇಟ್ ಹಾಕ್ಸ್ಕೊಬಂದ್ಬಿಟ್ರು. ಗುಂಡಿಕಾಯಿನ ಕಾಲು ಬೇಕಾ? ಕಾಲು ಬೇಕು. ಸಾಕಾ? ಬಾರ ಇಲ್ಲಿ ಒಂದೊಂದು ಕೊಟ್ಟು ಮೈಲಿ ಮಾಡ್ತಿಲ್ಲ ಕಣ್ರಿ. ಇಲ್ಲ ಮಾಡಕ್ಕಿಲ್ಲ. ಮಸಾಲೆ ಜಾಸ್ತಿ ಆಗತ್ತಿಲ್ಲ, ತಿನ್ನಕ್ಕೆ ಮಸಾಲೆ ಜಾಸ್ತಿ ಆಗಿಲ್ಲ. ಅದು ಎಲ್ಲಡ್ಕೆ ನಮ್ಮ ರಿಲೇಷನಲ್ಲಿ ನಾನು ವಿಡಿಯೋ ಮಾಡ್ತಾ ಇರೋದಕ್ಕೆ ಸ್ವಲ್ಪ ಜನಕ್ಕೆ ಹೊಟ್ಟೆ ಉರಿ ಉರ್ಕೋತಿದ್ದಾರೆ ಜಾಸ್ತಿ. ಸೊ ಎಲ್ಲರಿಗೂ ಹೇಳ್ತಿಲ್ಲ, ಯಾರು ಉರ್ಕೋತಿದ್ದಾರೋ ಅವ್ರಿಗೆ ಮಾತ್ರ ಹೇಳ್ತಿರೋದು. ನನ್ನ ಮಗನೇ ವಿಡಿಯೋ ಮಾಡು ಅಂತ ಅಂದ್ಬಿಟ್ಟು ಮೊಬೈಲ್ ಕೊಟ್ಟಿದ್ದೆ. ಅವನು ಬೇಡದೇ ಇರೋನೆಲ್ಲರನ್ನೂ ವಿಡಿಯೋ ಮಾಡಿದ್ದಾನೆ. ನನಗೆ ವಿಡಿಯೋದಲ್ಲಿ ಗೊತ್ತಾಯಿತು ರೆಕಾರ್ಡ್ ಆಗಿದೆ. ನನ್ನ ಮಗ ವಿಡಿಯೋ ಮಾಡ್ಬೇಕಾದ್ರೆ ಏನು ಅಂದಿದ್ದಾರೆ ಅಂತ ಅಂದ್ಬಿಟ್ಟು. ಅದಕ್ಕೆ ಅವ್ರ ಅವಶ್ಯಕತೆ ನನಗಿಲ್ಲ, ಯಾವಾಗಲೂ ಏನು ಅವ್ರ ಅವಶ್ಯಕತೆ ನನಗಿಲ್ಲ. ಬಟ್ ಮಾಮೂಲಿ ಕಾಮನಾಗಿ ಮಾಡೋ ಥರ ಅವನು ಮಾಡಿದ್ದಾನೆ. ಅದರಲ್ಲಿ ಅರ್ಥ ಆಯಿತು ನನಗೆ, ಬೇಕಾಗೇ ಇಲ್ಲ ಏನು ಅವ್ರು ಬಂದು ನಾನು ವಿಡಿಯೋ ಉದ್ಧಾರ ಆಗೋದೇನು ಬೇಡ, ನಾನು ಆಲ್ರೆಡಿ ಉದ್ಧಾರ ಆಗಿದ್ದೀನಿ, ನಾನು ದುಡಿತಾ ಇದ್ದೀನಿ, ಅಷ್ಟು ಸಾಕು ನನಗೆ. ಅವ್ರ ಅವಶ್ಯಕತೆ ಏನಿಲ್ಲ. ಅವ್ರು ನನ್ನ ವಿಡಿಯೋದಲ್ಲಿ ಬಂದ್ಬಿಟ್ಟು ಪಾಪ ತುಂಬ ಡೀಸೆಂಟಾಗಿರೋರು, ಮಾನ ಮರ್ಯಾದೆ ಕಳ್ಕೊಳ್ಳೋದು ಬೇಡ. ಸೊ ಹಾಗಾಗಿ ನಾನು ಅವ್ರ ಫೇಸ್ಗೆ ಇಮೋಜಿನ ಕೂರಿಸಿದ್ದೀನಿ. ಎಷ್ಟು ಡೀಸೆಂಟು ಅನ್ನೋದು ನನಗೆ ಗೊತ್ತು. ಓಕೆ, ಅವ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ಇವರೇನೆ ನಮ್ಮ ಅತ್ತಿಗೆ ಸೊಸೆ, ಪ್ರೆಗ್ನೆಂಟು. ಸೊ ಇವ್ರಿಗೇ ಮಾಡಿಕಕ್ಕೆ ಬಂದಿರೋದು. ಶಾಸ್ತ್ರದ ಪ್ರಕಾರ ಇವ್ರಿಗೆ ಅರ್ಶಿನ ಕುಂಕುಮ ಬಳೆ ಸೀರೆ ಸ್ವೀಟು ಹಣ್ಣು ಅಂದರೆ ಈ ಥರ ಕೊಟ್ಬಿಟ್ಟು ಒಂದು ಶಾಸ್ತ್ರನ ಮಾಡ್ತಾರೆ. ಲಾಸ್ಟಲ್ಲಿ ಸೀರೆ ತಂದಿರಲಿಲ್ಲ ನಾವು, ಅಮೌಂಟ್ನೇ ಕೊಟ್ವಿ. ಅವ್ರಿಗೆ ಯಾವ್ದು ಇಷ್ಟ ಬರುತ್ತೆ ಅದನ್ನು ತೊಗೊಳ್ಳಿ ಅಂತ ಅಂದ್ಬಿಟ್ಟು. ಎಲ್ಲರದು ಊಟ ಆಯಿತು. ಇವಾಗ ನಾವು ಹೊರಡ್ತೀವಿ. ಸ್ವಲ್ಪ ಕೆಲಸ ಇದೆ. ನನ್ನ ತಂಗಿ ಬರ್ತಾ ಇದ್ದಾಳೆ ಇವತ್ತು, ಹಾಗಾಗಿ ಬೇಗನೆ ಹೋಗಬೇಕು ನಾನು.
ದಪ್ಪ ದಪ್ಪ ನಾನು ಪೂರ್ತಿ ಏತರ ಬ್ಯಾಕ ಮೆಟ್ಲು ಬೇಕದ ಬೇಕೇಳಿ ಫಂಕ್ಷನ್ ಎಲ್ಲ ಮುಗೀತು, ಇವಾಗ ಹೊರಡ್ತಾ ಇದ್ದೀವಿ. ನಮ್ಮ ಅತ್ತಿಗೆಯರಿಂದ ಬಂದಿಲ್ಲ, ಅವರು ಎಲ್ಲ ಮೇಲಿದ್ದಾರೆ. ಸೊ ಆಮೇಲೆ ಸಂಜೆ ಹೋಗ್ತಾರೆ, ನಾವಿವಾಗ ಹೋಗ್ತಾ ಇದ್ದೀವಿ. ಅದೊಂದು 2 ಬಾಕ್ಸ್ ಅಲ್ವಾ ಹಾಕಿ. ಸಿನಿಮಾಟಿಕಲ್ ಯಾಕೆ ಮಾಡಿದ್ರು? ಮೂತಿ ನೋಡಿ ಹೆಂಗೈತಿದ್ದು ತೋರಿಸ್ಲ ಹೆಂಗಾಗೋದಿದ್ರೆ ಸ್ಕೇಟ. ನನಗೆ ಗುಂಡಿಗೆ ಫ್ರೆಂಡ್ಸ್, ಇವಾಗ ಸೀಮಂತ್ ಅಲ್ಲಿ ಹೋಗಿದ್ವಲ್ಲ ಫಂಕ್ಷನ್ಗೆ, ಅಲ್ಲಿ ಮುಗಿಸ್ಕೊಂಡು ಮತ್ತೆ ವಿಡಿಯೋಸ್ ಏನು ಮಾಡಲಿಲ್ಲ. ಇವಾಗ ನನ್ನ ತಂಗಿನ ಕರ್ಕೊಂಡು ಮನೆಗೆ ಬಂದೆ. ಬೆಂಗಳೂರಿಂದ ಬಂದು ಮದುವೆ ಇದೆ ನಾಳೆ ಒಂದು. ಸೊ ಹಾಗಾಗಿ ಟೈಮ್ ಆಗಿತ್ತು, ವಿಡಿಯೋಸ್ ಏನು ಮಾಡ್ಕೊಳ್ಳಿಲ್ಲ. ಇವಾಗ ತಂಗಿ ಮಗಳು ನನ್ನ ತಂಗಿ ಇಬ್ಬರೂ ಟ್ರೈನಿಗೆ ಬಂದಿದ್ರು, ಅಲ್ಲಿಂದ ಕರ್ಕೊಂಡು ಇವಾಗ ಬಂದೆ. ಮಲಗಿದೆ ಕೂಡ, ಅದೇನು ನೋಡ್ತೀವಿ, ಬೆಳಿಗ್ಗೆ ಮಾತಾಡ್ತೀವಂತೆ. ಈಗಿನ ಕಣ್ಮುಚ್ಚೈತಿ, ಅಲ್ಲಿ ನಿಂತು ಬಂದ್ರಲ್ಲ ಡವ್ ಮಾಡ್ತಾನೆ. ಏ ಬಾರೆ ಹೋಗಿ ಬರೇ ಸುದೀಪು. ಹೊರಡ್ತೀನಿ, ಮಲ್ಕುಪ್ಪ ಮಲ್ಕು ಹೊರಡು, ನಾನು ಹೊರಡ್ತೀನಿ. ಮತ್ತೆ ಸುಮ್ಮನೆ ಬುಲ್ಲ ನೋಡಪ್ಪ. ಅಪ್ಪಾಜಿ ನಿನ್ನ ನೋಡಕ್ಕೆ ಅಲ್ವಾ ನಾನು ಬಂದಿದ್ದೆ. ಬಾ ಸ್ವಾಮಿ. ಮಲಿಕತ್ತೀಯಾ? ಸರಿ ಆಯ್ತು, ಮಲ್ಕೊ. ಇತ್ತು ನೋಡಿ, ಇದು ನೋಡಿಲ್ಲ ಅದು. ಹೊರಡ್ತೀನಿ. ಯಾಕಪ್ಪ ಅಳ್ತಿರೋದು? ಎತ್ತಾಕು. ಮುದ್ದು. ಅಲ್ಲೇ ಇದ್ರ ಮೇಲೆ ಐತೆ ನೋಡು, ಅಟ್ಟ ತುದಿ ಐತೆ ನೋಡು ಆ ಕಡೆ ಕೋಣೆ. ಊಟ ಮಾಡ್ಬೇಕಾರೆ ಫೋನ್ ಬಿಟ್ಬಿಟ್ಟು ಊಟ ಮಾಡಿಗಿಲ್ಲ. ಏನು ನಂದು ಪ್ರೊಫೆಷನಲ್ಲು ವರ್ಕು, ವಿಡಿಯೋ. ನಂಗೆ ಅನ್ನ ಸಾಕು, ಬಿಡ ಬಿಡ. ನಾವು ಬರೋ ಅಷ್ಟರಲ್ಲಿ ಅಮ್ಮ ಅಡುಗೆ ಮಾಡಿದರು. ಸೊ ಇವಾಗ ಊಟನ ಮಾಡ್ತಾ ಇದ್ದೀವಿ. ಇಷ್ಟನ್ನು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಒಂಚೂರು ಅದೃಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಸೊ ನನ್ನ ತಂಗಿ ಬಂದಿರೋದಕ್ಕೆ ನನ್ನ ತಂಗಿ ಮಗ ಫುಲ್ಲು ಖುಷಿ. ನಮ್ಮ ಅಮ್ಮನ ಹತ್ರನೇ ಬರ್ತಾ ಇಲ್ಲ, ನಾವು ಮಾತಾಡ್ಸೋಕ್ಕೆ ಆಯ್ತಾ ಇಲ್ಲ. ಅವನ್ನ ಒಂಥರ ಜಂಬ ಬಂದಂಗೆ ಆಡ್ತಾವನೆ ಅವ್ರ ಅಮ್ಮ ಇರೋದಕ್ಕೆ. ಎಲ್ಲ ಮಕ್ಕಳು ಹಾಗೇನೆ ಅಮ್ಮನ ನೋಡಿದರೆ. ಸೊ ಓಕೆ, ಇಷ್ಟನ್ನು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.